ಹಲೋ ಗಾಯ್ಸ್, ಆರಾಮಿದ್ದೀರಾ ಎಲ್ಲರೂ? ನೀವೆಲ್ಲ ಆರಾಮಿದ್ದೀರ ಅಂತ ತಿಳ್ಕೊತೀನಿ ನೋಡ್ರಿಪ್ಪ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಶ್ರಾವಣದಂದು 2ನೇ ಶುಕ್ರವಾರ ಲಕ್ಷ್ಮೀ ಪೂಜೆ ಅದ ರೀ. ಅದ್ರ ಸಲಕ್ಕೆ ನಾ ಹೂವು ತರ್ಲಕ್ಕೆ ನಡೆದೀನಿ ರೀ. ಕೂಡ ನೀವು ಭೀ ನಿಮ್ಮ ಊರಾಗ ನಿಮ್ಮ ಮನೆ ಒಳಗೆ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ. ಯಾರೋ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಅವರು ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ. ಅವರು ನಿಮ್ಮ ಮನ್ಯಾಗ ನೀವು ಹೆಂಗೆ ಪೂಜೆ ಮಾಡ್ತೀರಿ ನಮ್ಗೆ ಕಮೆಂಟ್ ಮಾಡಿ ಹೇಳಬೇಕು. ಮತ್ತು ಏನಪ್ಪ ಅಂದ್ರೆ ಶ್ರಾವಣದಾಗ 5 ಶುಕ್ರವಾರ ಲಕ್ಷ್ಮೀ ಪೂಜೆ ಬಂದವ್ರಿ. ಇದು 2ನೇದು ಶುಕ್ರವಾರ ಶ್ರಾವಣ ಒಳಗಿಂದ ರೀ. ಅಸಲ ಪೂಜೆ ತೋರಿಸ್ತೀನಿ ಅಂತ ನಾವು ಹೆಂಗೆ ಮಾಡ್ತೇವೆ. ನಿಮಗೆಲ್ಲ ಮಹಾಲಕ್ಷ್ಮಿ ನಾನು ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆಲ್ಲ ಮಹಾಲಕ್ಷ್ಮಿ ಅವರಿಗೆ ಐಶು ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಅನ್ನಿಸ್ತೇನೆ ರೀ. ಫುಲ್ ವಿಡಿಯೋ ನಿಮ್ಗೆ ತೋರಿಸ್ತೀನಂತ ನಮ್ಮ ಬ್ಲಾಗ್ದೊಳಗೆ ನೋಡ್ರಿ. ಈಗ ಬಸ್ ಸ್ಟ್ಯಾಂಡ್ ಸರಿನೇ ಇದ್ದೇನೆ ರೀ. ಯಾಕೋ ನಮ್ಮದು ಫ್ರೆಂಡ್ ಬಸ್ ಸ್ಟ್ಯಾಂಡಿಂದ ವಾಪಸ್ ಹೊಂಟಾನ. ಯಾಕಪ್ಪ ವಾಪಸ್ ಯಾಕೆ ಹೊಂಟಿದ್ದಿ ಹೇಳಪ್ಪ? ಜಿಗಡ್ಪಟ್ಟಿ ತರ್ಲಕ್ಕೆ ಇನ್ನು ಬಸ್ ಬರೋ ಟೈಮ್ ಆಗ್ಯದ. ಮತ್ತು ಈಗ ಮನೆಗೆ ಹೋತಿ 9 ಬಸ್ಸಿಗೆ ಹೋತಿ. ಈಗ ನೋಡ್ರಿ ನಾವು ಅನ್ಕೊಂಡಂಗೆ ಮತ್ತು ಟೈಮ್ ಆಗಲ್ಲನೋ ಬರ್ಲಿಕ್ಕೆ? ಟೈಮ್ ಆಗಲ್ಲ ಬರ್ಲಿಕ್ಕೆ. ನೋಡ್ರಿ ಈ ಕ್ಷಣನೇ ಬಸ್ ಕೂಡ ಸಾಲಿಗೆ ಕರೆಕ್ಟ್ ಟೈಮಿಗೆ ಬಂತು. ಹೋಗ್ಬಾ ಅಪ್ಪ, ಜಲ್ದಿ ಹೋಗು ಬಾ. ನೋಡ ಬಸ್ ಸ್ಟ್ಯಾಂಡ್ದಾಗ ಯಾರ್ಯಾರು ತೋರಿಸ್ತೀನತ್ರಿ. ಬಸ್ ಸ್ಟ್ಯಾಂಡ್ ಬಿಟ್ಟು ಹೊಂಟೇನ ನಾ. ಬಸ್ ಸ್ಟ್ಯಾಂಡ್ ಹೋಗಿ ತೋರಿಸ್ತೀನಿ ನೋಡ್ರಿ. ಮಳೆಗಾಲ ಇದ್ದ ಕಾರಣ ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ಹಸಿರು ಅದ ನೋಡ್ರಿ. ಎಲ್ಲ ಎಷ್ಟು ನೋಡ್ತೀರಿ, ಎಲ್ಲಿ ತಕ್ಕ ನೋಡ್ತೀರಿ ಅಲ್ಲೆಲ್ಲ ಹಸಿರು ಕಾಣ್ತಾವ್ರಿ. ಯಾಕಂದ್ರೆ ಹುಲ್ಲಾಟೆ ಎದ್ದಿರ್ತಾರೆ. ಮಳೆಗಾಲಕ್ಕೆ ಸ್ವಲ್ಪ ಕೂಡ ಮಳೆ ಬತ್ತಲ್ಲ ಆಯಿತು, ಹಸಿ ಹಿಡಿತಂದ್ರೆ ಕಲಸ ಐತ್ರಿ. ನೋಡ್ರಿ ಎಷ್ಟು ಹತ್ರ ಅಲ್ತಕ್ಕೆಲ್ಲ ತೋರಿಸ್ತೀನತ್ತ. ನೋಡ್ರಿ ಫುಲ್ ಎಲ್ಲ ಕಡೆ ಹಸಿ ಅದ ರೀ. ಎಲ್ಲ ಗಿಡಗಳು ಕೂಡ ಎಲ್ಲ ಸಣ್ಣ ಸಣ್ಣ ಹುಲ್ಲೆದ್ದವ್ರು ಎಲ್ಲ ಕಡೆ. ಈಗ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡ್ರಿ. ಬಸ್ ಸ್ಟ್ಯಾಂಡ್ದಾಗ ಯಾರ್ಯಾರು ಹೋಗಿ ನೋಡಂತ. ಈಗ ಬಸ್ ಸ್ಟ್ಯಾಂಡ್ ಸರಿನೇ ಇದ್ದೀನಿ ನೋಡ್ರಿ. ನಾ ಬಸ್ ಸ್ಟ್ಯಾಂಡ್ ಹತ್ರ ಬಂದೇನೆ, ಆದರೂ ಕೂಡ ಇನ್ನೂ ಯಾವ ಹುಡುಗರು ಬಂದಿಲ್ಲ ರೀ. ಯಾಕಂದ್ರೆ 8 ಬಸ್ ಬರ್ತದೆ. ನಿಮ್ಗೆ ಒಂದು ರೊಟೇಷನ್ ಹೇಳ್ಬೇಕಂದ್ರೆ ಹಾಸಲ ಖೂನ್ ಆಗಿದ್ದಲ್ಲ ರೀ. ಇದೇನು ರೊಟೇಷನ್ ಹೋಗ್ತದಲ್ಲ ರೀ, ಇದು ಅಫ್ಜಲ್ಪುರ ಕಡೆ ಹೋಗ್ತದೆ ರೀ. ಗುಲ್ಬರ್ಗ ರೋಡಿಗೆ ಕಲಿತದೆ ಇದು. ಈ ಕಡೆ ಗುಲ್ಬರ್ಗ ಭೀ ಹೋಗ್ತದೆ, ಈ ಕಡೆ ಅಫ್ಜಲ್ಪುರ ಹೋಗ್ತದೆ. ಮತ್ತು ಇದು ರೊಟೇಷನ್ ಏನಪ್ಪ ಅಂದ್ರೆ ಈ ಕಡೆ ರೇವ್ರಕ್ಕೆ ಹೋಗ್ತದೆ ರೀ. ಮತ್ತು ಊರಾಗ ಭೀ ಹೋಗ್ತದೆ. ಆ ಕಡೆ ಮುಂದೆ ಹೋಗಿ ರೈಟ್ ಸೈಡಿಗೆ ಹೊಡೆದಂಗೆ ಊರಾಗ ಹೋಗ್ತದೆ. ಮತ್ತು ಹಾಗೆ ಲೆಫ್ಟ್ ಸೈಡ್ ಹಿಡಿದು ಹಾಗೆ ಸ್ಟೇಟ್ ಹೋದೆವು ಅಂದ್ರೆ ರೇವ್ರ ದುದ್ನಿ ಮುಂದೆ ಹೋಗ್ಬೋದು ರೀ. ಮತ್ತು ಅದೇ ಥರ ಈ ಕಡೆ ಒಂದು ಹಾದಿ ಹೋಗ್ತದೆ ರೀ. ಇದು ಏನಪ್ಪ ಅಂದ್ರೆ ಅಂಕ್ಲಿಗೆ ಹಾದಿ ಹೋಗ್ತದೆ. ಇದು ಗಣಗಾಪುರ ಸ್ಟೇಷನ್ ತಕ್ಕ ಮುಂದೆ ಆ ಕಡೆ ಆಳಂದು ಎಲ್ಲ ಕಡೆ ಹೋಗ್ಬೋದು ರೀ. ಯಾಕಂದ್ರೆ ಪಾರ್ಗಳೇ ಬಂದಿದಿಲ್ಲ ರೀ. ಕಿಲ್ಲು ಕೂತಾರ ನೋಡ್ರಿ ಅಪ್ಪ, ಗಿಡ ತೆಳಗೆ ಕೂತಾರ ನೋಡ್ರಿ. ಯಾಕಂದ್ರೆ ಬ್ಯಾಸಿಗೆ ಬಿಸಿಲ್ಲ ರೀ. ಇಲ್ಲಾಂದ್ರೆ ಕೂಡ ಪಾರ್ಗಳೆಲ್ಲ ನೋಡ್ರಿ ಅಲ್ಲಿ ಗಿಡ ತೆಳಗೆ ಹೋಗಿ ಕೂತಾವ ನೋಡ್ರಿ. ಇಲ್ಲಿ 2 ಮಂದಿ ರೀ. ಯಾರಪ್ಪ ಅಂದ್ರೆ ಹರೀಶ ಮತ್ತು ಇನ್ನೊಬ್ಬ ಒಂದು ದೋಸ್ತ, ಇಲ್ಲಿ 2 ಮಂದಿ ಕೂತಾರ ನೋಡ್ರಿ ಗಿಡ ತೆಳಗೆ. ಹಾಯ್ ಪಿಗುಳ್ಯ, ಹಾಯ್ ಹರೀಶ, ಹಾಯ್. ನೋಡ್ರಿ ಅವ್ರದ್ದೇನೋ ಸಾಲಿ ಬದ್ದಲ್ಲಿ ಏನ್ರಿ ಡಿಸ್ಕಷನ್ ಮಾಡ್ಲಕ್ರಿ. ಮತ್ತು ನಾವು ಮುಂದೆ ನಮ್ಮ ಹೂವು ಕಡ್ಲಿಕ್ಕೆ ಹೋಗೋಂತ. ಜಸ್ಟ್ ನಾ ಬಸ್ ಸ್ಟ್ಯಾಂಡ್ದಾಗ ನಿಂತಿದ್ರಿ. ಸಮರ್ಥವ್ರು ಊರಾಗ ಹೋಗಿ ಜಿಗಡ್ಪಟ್ಟಿ ತೊಗೊಂಡು ಅವ್ರ ಗೆಳೆಯರು ಕರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ನೋಡ್ರಿ. ಹೋಗಿ ತೊಗೊಂಬಂದಿರೇನಪ್ಪ? ಈ ಕಾಲೇಜ್ಗೆ ಹೋತ್ರಿಗ? ನೋಡ್ರಿ ಇವ್ರು ನಮ್ದೆಲ್ಲ ನಮ್ಮ ದೋಸ್ತರ್ಯಾರ. ಈಗ ಹೋಗಿ ಜಸ್ಟ್ ಈಗ ಒಂದು 10 ನಿಮಿಷನಾಗ ಬಸ್ ಬರ್ತದೆ. ಬಸ್ಸಿಗೆ ಹೋಗ್ತಾರೆ. 2 ಮಂದಿ ಚೌಡಾಪುರ ಕಲ್ತಾರೆ. ನೀ ಎಲ್ಲಪ್ಪ? ಗುಲ್ಬರ್ಗ ಅಫ್ಜಲ್ಪುರ. ಏನು ಮಾಡಿದೆ ಪುನಿ? ಡಿಪ್ಲೊಮಾ. ಯಾವ್ದು ಮಾಡಿದಿ? ಮೆಕ್ಯಾನಿಕಲ್ ಮಾಡಿದಿ. 3 ವರ್ಷದಿಂದ ಇರ್ತದೆ. ITI 2 ವರ್ಷದಿಂದ ಇರ್ತದೆ. ಇವ್ರಿಗೆ ಭೇಟಿ ಆಗ್ಬೇಕಂತ ಅವ್ರು ಕಾಣಿಸಿರು. ಅವ್ರ ಕಾಲ ನಾನು ನಿಂತಿದ್ದೆ. ಅವರು ಮತ್ತು ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ನಾನು ಅನ್ಕೊಂಡಿದ್ದೆ. ಅವ್ರು ಬರೋ ಸಲಕ್ಕೆ ನಿಂತಿದ್ದಾರೆ. ಈಗ ನಾ ಮತ್ತೆ ಮುಂದೆ ಹೋಗ್ತೀನಿ ಅಂತ. ಹೋಗ್ಬರ್ರಿ ಕಾಲೇಜ್ಗೆ. ಓಕೆ. ಈಗ ನಾ ಹೂವು ಕಡ್ಲಿಕ್ಕೆ ಬಂದೀನಿ ನೋಡ್ರಿ. ಇದು 5 ದಳದ್ದು ಹೂವು ಅದ ರೀ. ನೋಡ್ರಿ ಹೂವು ಎಲ್ಲ ಚಂದ ಒಡೆದಾವ. ಹೂವು ಕೂಡ ಚಂದ ಒಡೆದಾವ. ಈ ಸಲ ಹೂವು ಭಾಳ ಬರ್ತಾವ. ಹೂವು ಚಂದ ಒಡೆದಾವ ಅನ್ಸುಲ್ತಾವ. ನಾ ಹೂವಿನ ಬಳಿ ಹೋಗ್ತೀನಿ, ಸರಳ ತೋರಿಸ್ತೀನಿ ಅಂತ. ಬೆಸ್ಟ್ ಹೂವು ಹೊಡೆದವ್ರಿ. ಈ ಥರದ ಹೂವು ಅವರೆಲ್ಲ ಅಲ್ಲಿ ಇಷ್ಟು ಹೊಡೆದಾವ ಅಂದ್ರೆ ನೋಡ್ರಿ ಫುಲ್ಲು ಹೊಡೆದಾವ. ಇವೆಲ್ಲ ಹೂವು ಕಡ್ಕೋಬೇಕು ನಾ ಈಗ. ಇಲ್ಲಿ ನೋಡ್ರಿ ಇಲ್ಲಿ ಕೂಡ ಹೂವು ಹೊಡೆದವ. ಇವು ದಂಡಿ ಕಟ್ಲಕ್ಕೆ ಯೂಸ್ ಮಾಡ್ತೀವಿ ಇದು ಗಿಡ. ಈಗ ನೋಡ್ರಿ ಇಲ್ಲಿ ಹೂವು ಹೊಡೆದ ಫುಲ್ಲ ಚಂದ ಹೂವು ಹೊಡೆದವ.
ಅಲ್ಲಿ ಕೂಡ ಅದ್ರದ್ದು ಇನ್ನೊಂದು ಗಿಡ ಒಡ್ಲಿತ್ತು ನೋಡ್ರಿ, ಅಲ್ಲಿ ಹೂವು ಒಡ್ಲಿತ್ತು. ಅದ್ರ ಮಗ್ಗಲ್ಕೆ ಅಲ್ಲಿ ಕಾಲೇಜ್ಗೆ ಹೋಗ್ತಾನೆ ರೀ. ಅಲ್ಲಿ ಈಗ ನೋಡ್ರಿ ನೀರು ಇಲ್ಲಿ ನೀರು ಒಂದೇ ಇಲ್ಲ ಗಿಡಗಳು ಹಚ್ಚಿದೇವು ರೀ ಫುಲ್ಲ. ಇವೆಲ್ಲ ಹೂವು ಕಡ್ಕೊಂಡು ನಿಮ್ಗೆ ಹೂವು ಎಷ್ಟು ಕಡ್ದೀನಿ ಅವು ಹೂವು ತೋರಿಸ್ತೀನಿ ಲಾಸ್ಟಿಗೆ. ಹೂವು ಕಡ್ಲಿಕ್ಕೆ ಬಂದಿತ್ತು ರೀ ನಮ್ಮ ಬ್ರೋ. ಇಲ್ಲೇ ಬಂದು ಈಗ ಹೇಳಿದ್ರಪ್ಪ ಅಂದ್ರೆ ನೋಡ್ರಿ ಬುಕ್ಕ ತೋರಿಸಲ್ತಾನೆ. ಈಗ ಯಾಕಂದ್ರೆ ಶಾಲ್ಯಾಗ ಅಟೆಂಡರ್ ತಂದು ಕೆಲಸ ಮಾಡ್ತಾರೆ. ನಮ್ಮದೇ ಫ್ರೆಂಡ್, ನಮ್ಮ ಮನೆ ಬಿಟ್ಟಿದ್ದವ್ರಿ. ಅದ್ರ ಮಗ್ಳಾಗ ಇವ್ರು ಕ್ಲೋಸ್ ಫ್ರೆಂಡ್ ಅಂದ್ರೆ ಇವ್ರಿಗೆ ನಾ ಒಂದು ಹೆಸರು ಇಡ್ತೀನಿ ರೀ. ಇವರು ತಹಶೀಲ್ದಾರ, ಅವರು ಒಬ್ಬರು ಪಿ ಡಿ ಒ ಆತ. ಅವರಿಗೆ ತೋರಿಸ್ತಿಂತ ಒಂದು ನಿಮಿಷ ನೋಡ್ರಿ. ಆ ಕಲ್ ಕೂತಾರ ನೋಡ್ರಿ ನಮ್ಮದು ಅಣ್ಣ. ನೋಡ್ರಿ ಆ ಕಲ್ ಕೂತಾರ ನೋಡ್ರಿ ಅಲ್ಲಿ ಅಣ್ಣ. ಅಲ್ಲಿ ನಮ್ಮದು ಊರಿನವ್ರು ಸೌಕರ್ಯ ಹೊಂಟಾರ ನೋಡ್ರಿ ಅಲ್ರಿ. ಬ್ಲಾಕ್ ಮಾಡುತ್ತೆ ಆ ಕಡೆ ಅವ್ರು ಹೋದ್ರಿ. ಮತ್ತೆ ತೋರಿಸ್ತೇನೆ ರೀ. ಹಿಂಗೆ ನಮ್ಮ ಸೌಕರ್ಯ ನೋಡ್ರಿ ಅಲ್ರಿ ಮಾತು ಕೇಳ್ತಾರೆ. ಅವ್ರು ಡಿಸ್ಕಷನ್ ಅವರು ನೋಡುತ್ತಾನೆ ನಂಬಲ್ಲಿ ನಿಂತಾರ್ರಿ. ನೋಡಿ ಅವ್ರ ಬಳಿ ಹೋಗಂತ ಇಲ್ರಿ. ಇಲ್ಲಿ ನೋಡ್ರಿ ನಮ್ಮದು ಊರ್ದು ಸೌಕರ್ಯ ರೀ. ಮತ್ತು ಅವ್ರು ನಮ್ಮ ದೋಸ್ತ್ ಕೂಡ ಅಲ್ಲೇ ಮಾತು ಕೇಳ್ಕೊತ ನಿಂತಾರೆ. ಅಲ್ಲಿ ಬಂದಿರೋ ಅವ್ರ ಸಲಕ್ಕೆ ನಾವು ಅವ್ರ ಬಳಿ ಬಂದಿದ್ರಿ. ಮಾತು ತಿಳ್ಕೋತು ಇಲ್ಲೇ ಡಿಸ್ಕಷನ್. ಅಲ್ಲಿ ಕೂಡ ನಮ್ಮದು ಅಣ್ಣ ಅವರು ಕ್ಲೋಜರ್ ಅಣ್ಣ ಅವರು ಒಬ್ಬರು ರೀ. ಮತ್ತು ಅದೇ ಥರದ ಅಲ್ಲಿ ನಮ್ಮದು ಇಲ್ಲಿ ಫಿಲ್ಟ್ರದು ಅಣ್ಣ ಅವರು ಅಲ್ಲೇ ಕೂತಾರೆ ನೋಡ್ರಿ. ಮೊಬೈಲ್ದಾಗ ಡಿಸ್ಕಸ್ ಮಾಡ್ಕೋತು. ನಾ ಇದ್ರ ಒಂದಿನ ಫಿಲ್ಟ್ರದ್ದು ಬದ್ದಲ್ಲ ಎಲ್ಲ ಹೇಳ್ತೀನಂತೆ. ಒಂದಿನ ಬಂದು ಗಾಡಿ ಮೇಲೆ ನೀರು ಇಲ್ಲಿಗೆ ಬಂದ ಮೇಲೆ ಎಲ್ಲ ತೋರಿಸ್ತೀನಂತ ರೀ ಹೆಂಗೆ ಮಾಡ್ತಾರೆ. ಮತ್ತು ನಾ ಈಗ ಹೂವು ಕಡ್ಲಿಕ್ಕೆ ಹೋಗ್ತೀನಿ ರೀ. ಮತ್ತು ಮುಂದಿನ ಬ್ಲಾಕ್ದಾಗ ಸಿಗೋಣ. 8:30 ಬಸ್ ಅದರ ಇದು ತನಕ ಹೋಗಿ ಬರ್ತದೆ. ಮತ್ತು ಸಾಲಿ ಪಾರ್ಗಳಿಗೆ ಸ್ಪೆಷಲ್ ಗಾಡಿ ಇದೆ ನೋಡ್ರಿ. ಇದು ಸಾಲಿ ಪಾರ್ಗಳಿಗೆ ವಯಾ ಸಲಕ್ಕೆ ರೀ. ಇದು ಅಂಕಲ್ ತಕ್ಕ ಹೋಗಿ ಹೊಳ್ಳಿ ಬರ್ತದೆ ರೀ. ಅಂಕಲ್ ತಕ್ಕ ಹೋಗಿ ಹೊಳೆ ಬರ್ತದೆ ರೀ. ಇನ್ನಾಗ ನಮ್ಮ ಮಾಮೂರು ಗಂಟು ಬಿದ್ದರಿ. ಭಾಳ ದಿನ ಮೇಲೆ ನಂದು ಸ್ಟೂಡೆಂಟ್ಸ್ ನೋಡ್ರಿ ನನ್ನ ಕೈಯಾಗ ಕಲ್ತಾವ. ಈಗ ಗುಲ್ಬರ್ಗಕ್ಕೆ ಏನು ಮಾಡಿದಪ್ಪ ನೀ? ಏನು GT&T ಕಾಲೇಜ್ ಮಾಡ್ಯಾನ. ಈಗ ಭಾಳ ದಿನ ಸಿಕ್ಕಿದಿಲ್ಲ. ಅವನಿಗೆ ಭೇಟಿ ಆಯಿತು. ನಾ ಇಲ್ಲೇ ಹೋಗಕ್ಕೆ ಕಡ್ಲಿತ್ತಿದೆ. ಇಲ್ಲೇ ಶಿಖರ್ ನನಗೆ ಜಸ್ಟ್ ಹಿನ್ನಾಯಿಗೆ ಎಲ್ಲ ಎಲ್ಲ ಆರಾಮಿದ್ದಿಲ್ಲಪ್ಪು. ಕಾಲೇಜ್ ನಡೆದಿದೆ. ಕಾಲೇಜ್ ಹೋಗ್ಬಾ, ಕಾಲೇಜ್ ಕಂಪ್ಲೀಟ್ ಮಾಡ್ತವಾ, ಮತ್ತು ಭೇಟಿ ಆಗೋಣ ಹಂಗೆ ಹೋ ಬಾಪ. ನೋಡ್ರಿ ಈಗ ಹೂವು ಕಡ್ಲಿಕ್ಕೆ ಬಂದೀನಿ. ಹೂವು ಭಾಳ ಚಂದ ಹೊಡೆದವ. ಯಾಕಂದ್ರೆ 8 ದಿನ ಆಯ್ತು ನಾ ಬಂದಿದ್ದಲ್ರಿ. ಇಲ್ಲೇ ನೀರು ಇದಕ್ಕೆ ನೀರು ಭೀ ಹಾಕ್ತಾರೆ ಹಾಗೆ. ಇದು ನಮ್ಮ ಮಾಮೂರು ಮನೆ ಬದ್ಲಿದ್ದು ಹೂವಿನ ಗಿಡ ಅವ್ರಿ. ಭಾಳ ಚಂದ ಹೂವು ಹೊಡೆದವ. ಇವು ಮಲ್ಲಿಕಾರ್ಜುನದ ಶ್ರೇಷ್ಠವಾದ ಮಲ್ಲಿಕಾರ್ಜುನ ಶ್ರೇಷ್ಠವಾದ ಇವು ಹೂವು ಅವರಿ. ಇದು ನೋಡ್ರಿ ಇದೆಷ್ಟು ಶ್ರೇಷ್ಠವಾದ ಹೂವು. ಮಲ್ಲೈಗ ಭಾಳ ಶ್ರೇಷ್ಠ ಆದ ಹೂವು ರೀ. ಅಲ್ಲೇ ಮಗ್ಲಕ್ಕೆ ಹೋರ್ಗಳು ಕಟ್ಟಾರ್ರಿ. ನಮ್ಮದು ಮಾಮವರು ಕಾಕವ್ರು ಆತಾರ್ರಿ. ನೋಡ್ರಿ ಹಂಗೆ ಇದು ಮಾಡತ್ತವ. ಇಲ್ಲಿ ಇಷ್ಟೊಂದು ಕರಿ ಹುರಿ ಅದ ರೀ. ಮತ್ತೊಂದು ಇಲ್ಲಿ ಬಳಿ ಹುರಿ ಅದ. ಅದರ ಮಗ್ಗಲಿಗೆ ಸಾಣದೊಂದು ಹುರಿ ಅದ. ಅದರದ್ದು ತಾಯಿ ಅದ ನೋಡ್ರಿ ಆಕಲಿ. ಅದರ ತಾಯಿ ಬಲ್ಲಿ ಆದ್ರೆ ಆಕಳ ಕರ ಹೋಯ್ತು ನೋಡ್ರಿ. ಅಲ್ಲಿ ಜಸ್ಟ್ ಈಗ ನೋಡ್ರಿ ಅದರ ತಾಯಿ ನನ್ನ ಕಡೆ ನೋಡುತ್ತಾರೆ. ಈಗ ಜಸ್ಟ್ ಈ ಕಡೆ ಎಲ್ರಿ ಕಟ್ಟರೆ ಅದ್ರದ್ದು ಕರ ಅವ್ರ ಓನ್ ಬಳಿ ಹೋಗಿ ನಿಂತತ್ ನೋಡ್ರಿ. ತಾಯಿದು ಅವ್ರ ತಾಯಿ ಎಷ್ಟು ನೋಡುತ್ತೆ, ನನಗೆ ನೋಡುತ್ತೆ ಎಲ್ಲಿ ಕರಿಗೆ ಹೋಯ್ತೀನಂತಂದು. ತಾಯಿಗೆ ಹೆಂಗೆ ಕೂಸ ಸನಿ ನಿಂತು ಹೆಂಗೆ ಇದು ಮಾಡುತ್ತೆ ನೋಡ್ರಿ. ಅದ್ರ ಮಗ್ಲಕ್ಕೆ ನೋಡ್ರಿ 2 ಹೊರಗಳು ಹೆಂಗೆ ಮಾಡುತ್ತೆ ನಾಟಕ. ಕರಿಯವರಿ ನೋಡ್ರಿ ಹೆಂಗೆ ಮಾಡುತ್ತೆ ನಾಟಕ ಇಲ್ಲಿ. ನೋಡ್ರಿ ಸುತ್ತ ಹಾಕಲ್ತದ. ಇಲ್ಲಿ ಬರ್ಬೇಕಾಗ್ತದ. ಅವ್ರ ತಾಯಿ ಬರ್ರಿ ನೋಡ ಕರಿನ ಸನಿ ಹೋಗೋಣ. ಅವ್ರ ತಾಯಿ ನೋಡ್ರಿ ನನಗೇ ನೋಡುತ್ತೆ ಈ ಕಡೆ ಜಿಟುಸಿ. ನೋಡ್ರಿ ಬಸವಣ್ಣಂದು ದರ್ಶನ ಆಗ್ಬೇಕಂದ್ರೆ ಭೀ ನಮ್ಮದು ಪುಣ್ಯ ಇರ್ಬೇಕ್ರಿ. ನನ್ನ ಕಡೆ ನೋಡುತ್ತಿತ್ತು ನೋಡ್ರಿ. ನೋಡ್ರಿ ಅಡಿಕೆ ಹೂವು ಆತಾರ. ಇವು ಎಷ್ಟು ಚಂದ ಹೊಡೆದವು ನೋಡ್ರಿ. ಎಷ್ಟು ಹೊಡೆದವು ಇಲ್ಲಿ. ಅದರ ಮಗ್ಗಲಿಕ್ಕೆ
ಮತ್ತೊಂದು ಕಲರ್ದು ಹೂವು ನೋಡ್ರಿ ಎಷ್ಟು ಚಂದ ಹೊಡೆದ ನೋಡ್ರಿ ಅದ್ರ ಮಗ್ಗಲಕ್ಕೆ ನೋಡ್ರಿ. ನಿಮ್ಮ ಕಡೆ ಭೀ ಈ ಥರ ಹೂವು ಇದ್ದೀವಿ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಇವಕ್ಕೆ ಅಡಿಕೆ ಹೂವು ಆತಾರ್ರಿ. ನಿಮ್ಮ ಕಡೆ ಏನತ್ತಾರ ನಮಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ರಿ ಕುರಿ ಹಂಗೆ ನೋಡುತ್ತ ನನಗೆ ಫುಲ್ ನೋಡ್ರಿ. ಅಲ್ಲಿ ಮೈದವ ಈಗ ಸ್ವಲ್ಪ ನಿಂತವ ಅಲ್ಲಿ ಒಂದಕ್ಕೊಂದು. ಅಲ್ಲಿ ಅವರು ಕೈಯವ್ರು ಅಲ್ಲಿ ನಿಂತಾರ ನೋಡ್ರಿ. ಕುರಿ ಹಂಗೆ ನಿಂತವ ನೋಡ್ರಿ, ಎಲ್ಲ ಮೈಲಿತ್ತವ. ನೋಡ್ರಿ ಇಷ್ಟು ಕುರಿ ಅವ. ಇಷ್ಟು ಒಂದು ಕುರಿ ನಂಬಲ್ಲಿ ಸನಿ ಹೊಂಟಿತ್ತು. ಕೈ ಮಾಡ್ದೆ ಅದ್ರ ಸನಿ ಬತ್ತು. ನನಗೆ ತಿಕ್ಕಲ್ತೀನಿ ರೀ, ತೋರಿಸ್ತೀನಿ. ಈಗ ನೋಡ್ರಿ 9 ಬಸ್ ಹೊಂಟದ, ಆವಾಜ್ ಹೊಂಟದ. ನಾ ಇಲ್ಲಿ ಹೊಲ್ದಾಗ ಇದ್ದೀನಿ, ನಿಮ್ಗೆ ಬಸ್ ತೋರಿಸ್ತೀನಿ ಅಂತ ನೋಡ್ರಿ. ಇದು ಬಸ್ಸಿನ ರೊಟೇಷನ್ 4 ಟೈಮ್ ಇರ್ತದೆ ನೋಡ್ರಿ. ಈಗ ನೋಡ್ರಿ ಈ ಕಲ್ ಹೊಂಟದ ನೋಡ್ರಿ. ಈಗ ಅದು ಗಣಗಾಪುರ ಸ್ಟೇಷನ್ದಿಂದ ಅಫ್ಜಲ್ಪುರ ಹೊಂಟದ ನೋಡ್ರಿ. ಈಗ ನೋಡ್ರಿ ಆ ಕಲ್ ನಿಂತ್ರಿ, ಯಾಕಂದ್ರೆ ಎತ್ತುಗಳು ಬಂದು ಬಸ್ ಹೋಯ್ತ್ರಿ. ಅದ್ರ ಅಲ್ಲೇ ಸೈಡಿಗೆ ಎತ್ತಿನ ಬಂಡಿ ಹೊಂಟದ ನೋಡ್ರಿ. ಇಲ್ಲಿ ನೋಡಿ ಎತ್ತುಗಳು ಹೊಡ್ಕೊಂಡು ನಡೆದ ನೋಡ್ರಿ. ನಾ ಈಗ ಇಲ್ಲಿ ಹೊಲ್ದಾಗೆ ಇದ್ದೀನಿ, ಹತ್ತಿ ಹೊಲ್ದಾಗೆ ಇದ್ದೀನಿ. ಮೊನ್ನೆ ನಾಗಪಂಚಮಿ ದಿನ ನಮ್ಮ ಗೆಳೆಯರು ಸಿರ್ಸಲಕ್ಕೆ ಹೋಗ್ಯಾರ್ರಿ. ಇವತ್ತು ಗುರುವಾರ ಅದ ರೀ. ಅಷ್ಟು 5 ದಿನ ಹೋಗ್ಯಾರ್ರಿ. ಇವತ್ತು ಸಿರ್ಸಲಕ್ಕೆ ಹೋಗಿ ಬಂದಾರ್ರಿ. ಅವ್ರು ದರ್ಶನ ಮಾಡ್ದೆ ಮಲ್ಲಾಯಿ ಸಿಕ್ಕಂಗೆ ಐತೆ ರೀ. ಯಾಕಂದ್ರೆ ನೋಡಿರಿ ಸಿರ್ಸಲಕ್ಕೆ ಹೋಗಿ ಇನ್ನೂ 4 ಮಂದಿ ಆ ಕಡೆ ಮನೆ ಕಡೆ ಹೋಗ್ಯಾರ್ರಿ. ಈಗ ಜಸ್ಟ್ ಹಿನ್ನಾಯಿಗೆ ಬಂದು ಕೂತಾರ್ರಿ. ದೇವ್ರ ದರ್ಶನ ಮಾಡಿ ಆಯರ್ ಮಾಡ್ಕೊಂಡ್ರು. ನಮ್ಮ ಬ್ಲಾಕ್ದಾಗ ಕಾಣಿಸ್ತಿರು ಎಲ್ಲರೂ. ಯಾರ್ಯಾರು ನಿಮ್ಮ ದೋಸ್ತರು ಸಿರ್ಸಲಕ್ಕೆ ಹೋಗಿ ಬಂದಿರ್ತಾರಲ್ಲ, ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದ. ಇವಕ್ಕೆ ಗಲಾಂಡಿ ಹೂವು ತರ ನೋಡ್ರಿ. ಇವು ಹೂವು ಮತ್ತು ಒಳಗೆ ಭೀ ತೋರಿಸ್ತಿಂತ ನೋಡ್ರಿ. ಇಷ್ಟು ಚೆಂಡು ತಂದಿವು. 50 ಹಾರ, 50 ದಂಡಿ ಕಟ್ಟವು ನೋಡ್ರಿ. ಇಷ್ಟೆಲ್ಲ ಚೆಂಡು ನೀವು